ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿ ಹೈಕಮಾಂಡ್ ತಲುಪಿದಂಥ ರಾಜ್ಯ ಬಿಜೆಪಿಯ ಸೀಕ್ರೆಟ್ ರಿಪೋರ್ಟ್. ಬಿಜೆಪಿಯ ಪಾಳ್ಯದಲ್ಲಿ ದಿಢೀರ್ ಬೆಳವಣಿಗೆ. ರಾಜ್ಯಾಧ್ಯಕ್ಷ ಸ್ಥಾನ, ವಿಪಕ್ಷ ಸ್ಥಾನಕ್ಕೆ ಭಾರಿ ಲಾಬಿ, ನಾಯಕರಿಂದ ಭಾರಿ ಲಾಬಿ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರು, ಒಂದು ಕಡೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಏನು ಆಗಬಾರ್ದಿತ್ತು ಅವೆಲ್ಲವೂ ಕೂಡ ಆಗ್ತಿದೆ. ಅಫ್ಕೋರ್ಸ್ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯವರು ಇಳಿತಾರೆ, ಅದಾದ ನಂತರ ಸ್ಮೂತ್ ಟ್ರಾನ್ಸಿಷನ್ ಆಗುತ್ತೆ. ಅದಾದ ನಂತರ DK ಶಿವಕುಮಾರ್ ಅವರು ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಿ ಅವರ ಜೊತೆ 13 ಸಚಿವರನ್ನು ಕೂಡ, ಅಂದರೆ MLAಗಳನ್ನು ಕೂಡ ಸಚಿವ ಸ್ಥಾನಕ್ಕೆ ಪದಗ್ರಹಣವನ್ನು ಕೊಟ್ಟು ಅದಾದ ನಂತರ ಖಾತೆ ಹಂಚಿಕೆ ಆಯ್ತಲ್ಲ, ಆಗ ನೋಡಿ ನಿಜವಾಗಿಯೂ ಕೂಡ ಸಿದ್ದರಾಮಯ್ಯರು ಒಂದು ಕಡೆ ನಿಂತು ಆಟ ಆಡಿಸ್ತಿದ್ದಾರೆ ಅನ್ನುವಂಥ ಅನುಮಾನ ಕೇಳಿಬಂತು. ಅದರಲ್ಲಿ ಮುಖ್ಯವಾಗಿ ಸೀದಾ ಸಾದಾ ಸೈಲೆಂಟ್ ಮನುಷ್ಯ, 9 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ 8 ಬಾರಿ ಗೆದ್ದಂಥ ರಾಮಲಿಂಗಾರೆಡ್ಡಿ ಅವರ ರಿಜನ್ ಆಗಿರ್ಬೋದು, ಮುನಿಯಪ್ಪ ಅವರ ವಿರೋಧ ಆಗಿರ್ಬೋದು, ಜೊತೆಗೆ ಮತ್ತೊಬ್ಬ ಸೈಲೆಂಟ್ ಮನುಷ್ಯ ಕೃಷ್ಣ ಬೈರೇಗೌಡ ಅವರು ಕೂಡ ಖಾತೆಯ ವಿಚಾರವಾಗಿ ಖ್ಯಾತೆ ತೆಗೆದು ವಿಚಾರ ಇದೆಯಲ್ಲ, ಅದು ಈಗ ಕಾಂಗ್ರೆಸ್ ವಲಯವನ್ನು ಇಬ್ಬಾಗ ಮಾಡುವಂಥ ಹಂತಕ್ಕೆ ಬಂದು ನಿಂತಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ DK ಶಿವರ ಬಣ. ಈ ಬಣಗಳ ಲಾಭವನ್ನು ಪಡ್ಕೊಳ್ಳಿಕ್ಕೆ ಮತ್ತೊಂದು ಕಡೆ BJP ಕೂಡ ಸದ್ದಿಲ್ಲದೆ ಸದ್ದನ್ನು ಮಾಡಲಿಕ್ಕೆ ಹೊರಟಿದೆ ಮತ್ತು ಟಾರ್ಗೆಟ್ 28 ಎನ್ನುವಂಥ ಒಂದು ಅಜೆಂಡಾ ಇಟ್ಕೊಂಡಿದೆ. ಈಗ 2028ಕ್ಕೆ 155 ಸೀಟನ್ನು ಗೆಲ್ಲಲೇಬೇಕೆನ್ನುವಂಥ ಹಠಕ್ಕೆ ಬಿದ್ದಿದೆ ರಾಜ್ಯ BJP ನಾಯಕರು. ಜೊತೆಗೆ ಹೈಕಮಾಂಡ್ ಕೂಡ ಒಂದರ ಮೇಲಂತೆ ಸೀಕ್ರೆಟ್ ರಿಪೋರ್ಟ್ಗಳನ್ನ ತರಿಸಿಕೊಳ್ತಾನೆ ಇದೆ. ಇದರ ಹಿನ್ನೆಲೆ ಅಂದರೆ ಜೂನ್ 3ಕ್ಕೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಜೂನ್ 3ಕ್ಕೂ ಮೊದಲು 10 ದಿನಗಳ ಮೊದಲು ಈ ಸಿದ್ದರಾಮಯ್ಯನವರು ಹಿಡಿತಾರೆ ಮತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಬದಲಾವಣೆ ಆಗ್ತಾರೆ ಅನ್ನೋ ವಿಚಾರ ರಾಜ್ಯ BJP ಜೊತೆಗೆ ಕೇಂದ್ರ BJPಗೂ ತಲುಪಿತ್ತು, ರಾಜ್ಯ BJP ಮುಖಾಂತರ. ಹೀಗಾಗಿ ರಾಷ್ಟ್ರದ BJP ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನಿತಿನ್ ನಬೀನ್ ಅವರು ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕಕ್ಕೆ ಬಂದು ವಿಜೇಂದ್ರ ಜೊತೆ ಮಾತಾಡ್ತಾರೆ. ಏನೆಲ್ಲ ಪರಿಸ್ಥಿತಿ ಇದೆ, ಏನು ಮಾಡ್ಬೋದು, 2028ಕ್ಕೆ ಏನು ಮಾಡ್ಬೋದು ಮತ್ತು ಪಕ್ಷ ಸಂಘಟನೆ ಏನೆಲ್ಲ ಮಾಡಬೇಕೆನ್ನುವಂಥ ಒಂದು ಸಲಹೆಯನ್ನು ಪಡ್ಕೊಂಡು ಸೂಚನೆಯನ್ನು ಕೊಟ್ಟು, ಜೊತೆಗೆ ಯಡಿಯೂರಪ್ಪನವರ ಜೊತೆ ಸುದೀರ್ಘವಾದ ಮಾತುಕತೆ ನಾಡಿ ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಲಿಂಗಾಯತ ಜೊತೆ ನಾವಿದ್ದೇವೆ ಮತ್ತು ನೀವೇ ಕೂಡ 2028ಕ್ಕೆ ಪರೋಕ್ಷವಾಗಿ ಪಕ್ಷವನ್ನು ಮುನ್ನಡೆಸಬೇಕು. ಯಾರೇ ಅಧ್ಯಕ್ಷರಿದ್ದರೂ ಕೂಡ ನಿಮ್ಮ ಸಲಹೆ ಬೇಕು, ಸೂಚನೆ ಬೇಕು ಮತ್ತು ನಿಮ್ಮ ಈ ಒಂದು ಜಾತ್ಯತೀತವಾದಂಥ ವಾದದ ಮುಖಾಂತರ 2028ಕ್ಕೆ ಎಲ್ಲ ಸಮೂಹದ ವ್ಯಕ್ತಿಗಳನ್ನ, ಅದು ಲಿಂಗಾಯತ ಆಗಿರ್ಬೋದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಒಂದು ವರ್ಗದವ್ರನ್ನ ಸಮನಾಗಿ ತೂಕದಲ್ಲಿ ತೂಗಿಕೊಂಡು ನೀವು ಹೋಗಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟು ವಾಪಸ್ಸಾದರೂ. ಅದಾದ ನಂತರ ಏನಾಗಬೇಕು ಎಲ್ಲ ಆಯಿತು. ಯಾಕಂದರೆ ದಿಢೀರ್ ಅಂತ ಸಿದ್ದರಾಮಯ್ಯ ರಿಜೈನ್ ಮಾಡ್ತಾರೆ, ದಿಢೀರಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಏರಿಸ್ತಾರೆ. ಅದಾದ ನಂತರ ದಿಢೀರಾಗಿ ರಾಜೀನಾಮೆಯ ಪರ್ವ ಕೂಡ ಆಗುತ್ತೆ. ಅದಾದ ನಂತರ ಒಂದು ಹಂತಕ್ಕೆ ಇದೀಗ ಸೈಲೆಂಟ್ ಆಗಿ ನೋಡಬೇಕು. ಈಗ ಕೂಡ ಕೃಷ್ಣ ಬೈರೇಗೌಡ ಅವರು ಮತ್ತೆ ದೆಹಲಿಗೆ ತಲುಪಿದ್ದಾರೆ. ಅವರಿಗೆ BDA ಮತ್ತು BA ಮಾಡಿಲ್ಲ, ಯಾಕೆ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಸೇರಿಸಿಲ್ಲ ಅನ್ನುವಂಥ ಖ್ಯಾತಿಯನ್ನು ಇಟ್ಕೊಂಡು ಅದನ್ನು ಕೊಟ್ಟರೆ ಮಾತ್ರ ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನಿಭಾಯಿಸ್ತೇನೆ, ಇಲ್ಲ ಅಂದರೆ ಸುಮ್ಮನೆ ಯಾಕೆ ನನಗೆ ಏನೂ ಇಲ್ಲದ ಖಾತೆಯನ್ನು ಹೆಸರಿಗೆ ಕೊಟ್ಕೊಂಡು ನಾನು ಏನೂ ಕೆಲಸ ಮಾಡಿಲ್ಲ ಅಂದರೆ ಅದು ನನ್ನ ಅಕೌಂಟಬಿಲಿಟಿಗೆ ಕೊಟ್ಟಂಥ ಒಂದು ಟಾಸ್ಕ್ ಆಗುತ್ತೆ. ಹಾಗೆ ಆ ಟಾಸ್ಕನ್ನು ನಿರ್ವಹಣೆ ಮಾಡಲ್ಲ ಅಂತ ಒಂದು ತರ್ಕವನ್ನು ಇಟ್ಕೊಂಡು ಈಗ ದೆಹಲಿಗೆ ಹೋಗಿದ್ದಾರೆ. ಒಂದು ಕಡೆ ದೆಹಲಿಯ ನಾಯಕರಾದಂಥ ರಾಹುಲ್ ಗಾಂಧಿ ಕೂಡ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದೆ. ಅದು ಬೇರೆ ಕಾರಣಕ್ಕಾಗಿ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೀಗ BJPಯನ್ನು ಎದುರಿಸಬೇಕು. ಅಫ್ಕೋರ್ಸ್ 150 ಸೀಟನ್ನು ತರಬೇಕು. ಆದರೆ ಹೇಗೆ ಎದುರಿಸಬೇಕು? ನೀವು ಸುಮ್ಮನೆ ಎದುರಿಸಲಿ, ನಾವು 150 ಸೀಟನ್ನು ಗೆಲ್ತೇವೆ ಅಥವಾ 224 ಕ್ಷೇತ್ರಗಳಲ್ಲಿ ನಾವು ಕ್ಯಾಂಡಿಡೇಟನ್ನು ಹಾಕ್ತೇವೆ ಅಥವಾ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಪಕ್ಷಕ್ಕೆ ಸ್ವತಃ ಸಿದ್ಧ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಅಜೆಂಡಾ ಬೇಕು, ಅದಕ್ಕೊಂದು ಪೂರ್ವ ಸಿದ್ಧತೆ ಬೇಕು. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ಅಧ್ಯಕ್ಷರ ಚೆನ್ನಾಗಿರುತ್ತೆ, ಯಾರು ವಿಪಕ್ಷ ನಾಯಕರ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇರುತ್ತೆ. ಆದರೆ ಅಧ್ಯಕ್ಷ ಸ್ಥಾನವನ್ನು ಒಂದು ಪಕ್ಕದಲ್ಲಿ ಇಟ್ಟು ನೋಡೋದಾದ್ರೆ ಅಧ್ಯಕ್ಷ ಸ್ಥಾನ ಓಕೆ, DK ಶಿವಕುಮಾರ್ ಅವರ ಅಧ್ಯಕ್ಷರಿದ್ದರು, ಓಕೆ, ವಿಜೇಂದ್ರ ಅಧ್ಯಕ್ಷರಾಗಿದ್ದರು, ಅವೆಲ್ಲ ಓಕೆ. ಇದೀಗ ಅಧ್ಯಕ್ಷ ಸ್ಥಾನ DK ಶಿವಕುಮಾರ್ ಅವರು ಹರಿಪ್ರಸಾದ್ ಅವರು ಬಿಟ್ಟುಕೊಟ್ಟಿದ್ದಾರೆ. ಹರಿಪ್ರಸಾದ್ ಅವರು ಕೂಡ ಕರಾವಳಿ ಬೆಲ್ಟ್ ಅಂದರೆ ಈಡಿಗ ಸಮುದಾಯಕ್ಕೆ ಸೇರಿದಂಥವ್ರು. ಹಾಗಾಗಿ ಒಂದೊಳ್ಳೆಯ ಹೈಕಮಾಂಡ್ ಲಿಂಕ್ ಇದೆ ಮತ್ತು ಎಡಪಂಥೀಯರಾಗಿರ್ಬೋದು, ಮುಸ್ಲಿಂ ಸಮುದಾಯದ ಓಲೈಕೆ ಕೂಡ ಇದೆ. ಅದು ಒಂದು ಕಡೆ ವರ್ಕೌಟ್ ಆಗಬಹುದು ಕಾಂಗ್ರೆಸ್ಗೆ ಮತ್ತು DK ಶಿವಕುಮಾರ್ ಎನ್ನುವಂಥ ಒಕ್ಕಲಿಗ ನಾಯಕ CM ಆಗಿರೋದ್ರಿಂದ ಅದು ಕೂಡ 2028ಕ್ಕೆ ಲಾಭ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಇದರ ವಿರುದ್ಧವಾಗಿ ನಾವು ಹೇಗೆ ಹೋರಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ನೋಡಿದಾಗ ಅಫ್ಕೋರ್ಸ್ ಲಿಂಗಾಯತ ನಾಯಕರಾಗಿ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಇದ್ದಾರೆ. ಮತ್ತೊಂದು ಕಡೆ ಏನೂ ಮಾಡಿದಂಥ ಸೀರಿಯಸ್ ಸಬ್ಜೆಕ್ಟ್ಗಳನ್ನ ಕೂಡ ಕಾಮಿಡಿ ಮುಖಾಂತರ ವಿಪಕ್ಷ ನಾಯಕನ ಒಂದು ಸ್ಥಾನಕ್ಕೆ ಕಳಂಕ ತರುವಂಥ ನಿಟ್ಟಿನಲ್ಲಿ ಅಥವಾ ಏನೂ ಮಾಡಿದಂಥ ಸಪ್ಪೆಯಾಗಿರುವಂಥ ವಿಪಕ್ಷ ನಾಯಕರಾಗಿರುವಂಥ ಆರೋಷಕ್ ಅವರನ್ನು ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ದಿಲ್ಲದೆ ಒಂದು ತಂತ್ರ ಕೂಡ ನಡೀತಿದೆ. ಆದರೆ ಯಾರನ್ನ ತಂದು ಕೂರಿಸಬೇಕು ಅನ್ನುವಂಥ ಲೆಕ್ಕಾಚಾರ ಬಂದಾಗ ಅಫ್ಕೋರ್ಸ್ ಕಾರ್ಕಳದ MLA ಆಗಿರುವಂಥ 4 ಬಾರಿ MLA ಆಗಿರುವಂಥ ಸುನಿಲ್ ಕುಮಾರ್ ಅವರನ್ನ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇದೀಗ ದೊಡ್ಡದಾಗಿದೆ. ಸದ್ಯದಲ್ಲಿ ಅದು ಆದರೂ ಕೂಡ ಆಗ್ಬೋದು. ಆದರೆ ಮತ್ತೊಂದು ರಿಪೋರ್ಟ್
ನೋಡಿ, ಸುನಿಲ್ ಕುಮಾರ್ ಅವರ ಹೆಸರು ಇದೀಗ ಹೈಕಮಾಂಡ್ ಮುಂದಿದೆ, ಅದು ಕೂಡ ಚರ್ಚೆಯಲ್ಲಿದೆ. ಆದರೆ ಮತ್ತೊಬ್ಬ ನಾಯಕ ಅಂದರೆ ಹೈಕಮಾಂಡ್ ಇದೀಗ ಬದಲಾವಣೆ ಮಾಡಿದ್ರೆ ಎಲ್ಲವನ್ನೂ ಬದಲಾವಣೆ ಮಾಡಬೇಕಾಗತ್ತೆ. ಹೇಗೆ 2023 ತಾವೆಲ್ಲ ಸೋಲ್ತೇವೆ ಎನ್ನುವಂಥ ವಿಷಯ ಗೊತ್ತಿದ್ರು ಕೂಡ ಸುಮ್ಮನೆ 80 ಹಿರಿಯ ನಾಯಕರಿಗೆ ಕೊಟ್ಟು ಹೊಸಬರನ್ನ ಆಯ್ಕೆ ಮಾಡಿದ್ರು. ಅವರೆಲ್ಲ ಸೋತು ಸುಣ್ಣ ಹೋದ್ರು. ಆದರೂ ಕೂಡ ಎದೆಗುಂದಿಲ್ಲ. ಮತ್ತೊಂದು ದಿನ ನಾವು ಅಧಿಕಾರಕ್ಕೆ ಬರ್ತೇವೆ 2028ರಲ್ಲಿ ನಿಟ್ಟಿನಲ್ಲಿ ಹಳೆಯ ಮುಖಗಳನ್ನ ಬದಿಗೆ ಸರಿಸ್ತು, ಹೊಸ ಮುಖಗಳಿಗೆ ಅವಕಾಶ ಕೊಡ್ತು. ಅದರ ಸ್ವಲ್ಪ ಜನ ಗೆದ್ರು, ಸ್ವಲ್ಪ ಜನ ಸೋತರು, ಅದು ಬೇರೆ ವಿಷಯ. ಆದರೆ ಇದೀಗ ವಿಪಕ್ಷ ನಾಯಕನ ಬದಲಾವಣೆಯ ಜೊತೆಗೆ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಒಬ್ಬೊಬ್ಬರ ಒಂದು ಮನವಿಯನ್ನು, ಒಬ್ಬೊಬ್ಬರ ಒಂದು ಲೆಕ್ಕಾಚಾರವನ್ನು, ಒಬ್ಬೊಬ್ಬರ ಒಂದು ರಿಪೋರ್ಟನ್ನು ಕೂಡ ನೋಡಿದೆ. ಆ ಲೆಕ್ಕದಲ್ಲಿ ಕೇಂದ್ರದ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ BL ಸಂತೋಷ್ ಅವರ ಒಂದು ರಿಪೋರ್ಟ್ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಅಂದರೆ ಕರ್ನಾಟಕಕ್ಕೆ ಪದೇ ಪದೇ ಬರ್ತಾರೆ, ಕರ್ನಾಟಕದ ಆಗುಗಳ ಬಗ್ಗೆ ಅವರಿಗೆ ಅರಿವಿದೆ. ಜೊತೆಗೆ ಯಡಿಯೂರಪ್ಪನವರು ಮತ್ತು BL ಸಂತೋಷ್ ಅವರ ತಿಕ್ಕಾಟ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥ ವಿಷಯ. ಅವರನ್ನು ಇವ್ರು ಮನಸ್ಲಿಕ್ಕೆ ಹೊರಡ್ತಾರೆ, ಇವರನ್ನು ಅವ್ರು ಮನಸ್ಲಿಕ್ಕೆ ಹೊರಡ್ತಾರೆ. ಯಾವಾಗ BL ಸಂತೋಷ್ ಅವರು ಯಡಿಯೂರಪ್ಪನವ್ರು ಮನಸ್ಲಿಕ್ಕೆ ಹೊರಡ್ತಾರಲ್ಲ, ಅವಾಗೆಲ್ಲ ಕೂಡ ಯಡಿಯೂರಪ್ಪನವರ ತಂತ್ರದಿಂದ BJP ಮಕಾಡ ಮಲಗಿದೆ ಮತ್ತು ಆ ಮಕಾಡ ಮಲಗಿದಂಥ ನಂತರ ಮತ್ತೆ ಯಡಿಯೂರಪ್ಪನವರಿಗೆ ಅಧಿಕಾರ ಕೊಟ್ಟು ಮತ್ತೆ ಯಡಿಯೂರಪ್ಪನವರು BJPಯನ್ನು ಪುಟದೇಳಿಸುವಂಥ ಮತ್ತು ಅಧಿಕಾರಕ್ಕೆ ತರುವಂಥ ಎಲ್ಲ ಪ್ರಯತ್ನ ಕೂಡ ಮಾಡಿದೆ. ಅದಕ್ಕೆ ಹತ್ತಾರು ದೃಷ್ಟಾಂತಗಳು ಕೂಡ ಇದೆ. ಅದು ಇದೀಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ವಿಜಯೇಂದ್ರ ಅವರ ಯಡಿಯೂರಪ್ಪನವರ ಮಗ ಆಗಿರುವಂಥ ವಿಜಯೇಂದ್ರ ಅವರ ಸ್ಥಾನಕ್ಕೆ ಕೂಡಿಸಲು ಇದೀಗ BL ಸಂತೋಷ್ ಸದ್ದಿಲ್ಲದೆ ಹೈಕಮಾಂಡ್ಗೆ ಒಂದು ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕರಾವಳಿಯ ಭಾಗದಲ್ಲಿರುವಂಥ ಒಂದು ಸುಸಂಸ್ಕೃತ ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತನಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿ, ಜೊತೆಗೆ ಒಬ್ಬ ಮಾತಿನ ಮಲ್ಲನಾಗಿರುವಂಥ ಒಬ್ಬ ಒಳ್ಳೆಯ MLA ಆಗಿರುವಂಥ ಸುನೀಲ್ ಕುಮಾರ್ ಅವರನ್ನ ವಿಪಕ್ಷ ನಾಯಕ ಕೂರಿಸಿದ್ರೆ ಅದು 2028ಕ್ಕೆ ಒಂದು ಒಳ್ಳೆಯ ಲೆಕ್ಕಾಚಾರ ಆಗುತ್ತೆ ಅನ್ನುವಂಥ ರಿಪೋರ್ಟನ್ನು ಹೈಕಮಾಂಡ್ಗೆ ಕೊಟ್ಟರು. ಆದರೆ ಹೈಕಮಾಂಡ್ ಕೂಡ ಎಲ್ಲವನ್ನು ಅಳೆದು ತೂಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಪೆಂಡಿಂಗಲ್ಲಿಟ್ಟಿದೆ. ಜೊತೆಗೆ ಸುನೀಲ್ ಕುಮಾರ್ ಅವರನ್ನ ವಿಪಕ್ಷ ನಾಯಕನಾಗಿ ಮಾಡಲಿಕ್ಕೆ ಒಂದೊಳ್ಳೆ ಮುದ್ರೆಯನ್ನು ಒತ್ತಿದೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಹೊರಗಡೆ ಅಡ್ಡಾಡ್ತಿದೆ. ಯಾಕಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ನೀವು ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರೆ ಅದು ರಾಜ್ಯ ಸಂಘಟನೆಗೆ ಒಳ್ಳೆಯದಾಗತ್ತಾ, ಅಥವಾ ಜಾತಿ ಲೆಕ್ಕಾಚಾರ ಹೇಗಿರುತ್ತೆ? ಲಿಂಗಾಯತ ಕಮ್ಯುನಿಟಿಲಿ ಅತ್ಯಂತ ದೊಡ್ಡ ಸಮುದಾಯ ಇದೆ. ಜೊತೆಗೆ ಮಠಾಧೀಶರು, ಎಲ್ಲ ಮಠಾಧೀಶರು ಕೂಡ ಯಡಿಯೂರಪ್ಪನವರ ಕುಟುಂಬಕ್ಕೆ ಸಪೋರ್ಟ್ ಮಾಡಿದರೆ, ಹೀಗಾಗಿ ಲಿಂಗಾಯತ ಅಂದ ಕೂಡಲೇ ಅದು ಒಂದು ದೊಡ್ಡ ಈ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅದು ಎಲೆಕ್ಷನ್ ಚುನಾವಣೆಯನ್ನು ಗೆಲ್ಲಲಿಕ್ಕೆ. ಆ ಲೆಕ್ಕದಲ್ಲಿ ವಿಜೇಂದ್ರ ಅವರ ಕುಟುಂಬ ಅಥವಾ ಯಡಿಯೂರಪ್ಪನವರ ಕುಟುಂಬವನ್ನು ಹೊರಗಿಟ್ಟು ಯಾವುದೋ ಒಬ್ಬ ಒಂದು ಕಮ್ಯುನಿಟಿಯಿಂದ, ಒಬ್ಬ ಸ್ಮಾಲ್ ಕಮ್ಯುನಿಟಿಯಿಂದ ಅಥವಾ ಒಬ್ಬ ಸೈಲೆಂಟ್ ಮನುಷ್ಯನ ತಂದುಕೊಂಡು ನೀವು ರಾಜ್ಯದ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರೆ ಅವರು ಸಂಘಟನೆ ಮಾಡಬಲ್ಲರ, ಅವರು ರಾಜ್ಯವನ್ನು ಸುತ್ತಬಲ್ಲರ, ಅಥವಾ ಅದು ವರ್ಕೌಟ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ, ಮತ್ತೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೂಡ ಹೀಗೆ ಸೀಕ್ರೆಟ್ ಆಗಿ ತಂದು ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಲಾಯಿತು. ಅವರು ಕೂಡ ರಾಜ್ಯದ BJPಯನ್ನು ಬಲವರ್ಧನೆ ಮಾಡಿದ್ರು. 200ಕ್ಕೂ ಹೆಚ್ಚು ಊರುಗಳಿಗೆ ಟೂರ್ ಮಾಡಿದ್ರು, 3-4 ಸಲ ರಾಜ್ಯದ ಪ್ರವಾಸವನ್ನು ಮಾಡಿದ್ರು. ಹಾಗಾಗಿ ರಾಜ್ಯ BJP ಕಟ್ಟುವಲ್ಲಿ ನಳಿನ್ ಕುಮಾರ್ ಕಟೀಲ್ ಕೂಡ ಒಂದೊಳ್ಳೆ ಪಾತ್ರವನ್ನು ನಿರ್ವಹಿಸಿದ್ರು. ಅದಾದ ನಂತರ ಅವರನ್ನ ಮತ್ತೆ ಮೂಲೆ ಗುಂಪು ಮಾಡಲಾಗಿತ್ತು. ಅವರ ಜಾಗದಲ್ಲಿ ಅಂದರೆ ಅಧ್ಯಕ್ಷ ಸ್ಥಾನದಲ್ಲಿ ಮತ್ತೊಬ್ಬ ಕರಾವಳಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ತಂದು ಕೂರಿಸಲಿಕ್ಕೆ ಹೈಕಮಾಂಡ್ ಅಂದರೆ BL ಸಂತೋಷ್ ಅವರು ಮನಸ್ಸು ಮಾಡಿದ್ರು. ರಿಪೋರ್ಟ್ ಕೂಡ ಹೋಗಿದೆ, ನೋಡಬೇಕು ಮುಂದಿನ ದಿನಗಳು ಏನಾಗುತ್ತೆ ಅಂದರೆ. ಆದರೆ ಸದ್ಯಕ್ಕೆ ವಿಜೇಂದ್ರ ಅವ್ರನ್ನ ಬದಲಾಯಿಸುವಂಥ ಯಾವುದೇ ಸೂಚನೆ ಅಥವಾ ಸಲಹೆ ಅಥವಾ ಮನವಿ ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಜೊತೆ ಯೋಚನೆ ಕೂಡ ಕಂಡು ಬರ್ತಾ ಇಲ್ಲ. ಇನ್ನು BL ಸಂತೋಷ್ ಮತ್ತು ಯಡಿಯೂರಪ್ಪನವರ ಒಂದು ತಿಕ್ಕಾಟ ಹಳೆಯದು. ಯಾವಾಗ ಈ ಇಬ್ಬರು ನಾಯಕರು BJPಯನ್ನು ಮುಂದುವರಿಸಲಿಕ್ಕೆ ಹೋಗ್ತಾರಲ್ಲ, ಆದರೆ ಇಬ್ಬರು ನಾಯಕರ ಮಧ್ಯೆ ದೊಡ್ಡ ಕಚ್ಚಾಟ ಇರುತ್ತೆ. ಯಡಿಯೂರಪ್ಪನ ಕಡೆ ಪಕ್ಷದವನ್ನು ಕಟ್ಟಿದಂಥವ್ರು ಮಾಸ್ ಲೀಡರ್ಶಿಪ್ ಇದೆ. ಇನ್ನು ಮತ್ತೊಂದು ಕಡೆ BL ಸಂತೋಷ್ ಅವರು ಸಂಘಟನಾ ಕಾರ್ಯದರ್ಶಿಯಿಂದ RSSನ ಪ್ರಚಾರಕರಾಗಿ ಬಂದಂಥವ್ರು. ಅವರಿಗೆ ಕೇಂದ್ರ BJPಯಲ್ಲಿ ದೊಡ್ಡ ಹುದ್ದೆ. ಹೀಗಾಗಿ ಯಡಿಯೂರಪ್ಪನವರು ತನ್ನ ಮಾಸ್ ನಾಯಕ ಲೀಡರ್ಶಿಪ್ಪಲ್ಲಿ ಪಕ್ಷವನ್ನು ಗೆಲ್ಲಿಸಿ ಕೊಟ್ಟರೆ, ಮತ್ತೊಂದು ಕಡೆ ತನ್ನ ಒಂದು ತಂತ್ರದಿಂದ BJPಯನ್ನು ಗೆಲ್ಲಿಸಲಿಕ್ಕೆ ಅಥವಾ ಟಿಕೆಟ್ ಕೊಡಲಿಕ್ಕೆ BL ಸಂತೋಷ್ ಅವರು ಒಂದು ಒಳ್ಳೆಯ ನಿರ್ಣಯವನ್ನು ಮಾಡ್ತಾರೆ. ಅದರ 2010ರಲ್ಲಿ BJPಯಿಂದ ಹೊರಗೆ ಬಂದು KJPಯನ್ನು ಕಟ್ಟಿಕೊಂಡು 2013 ಚುನಾವಣೆಯಲ್ಲಿ ಯಾವ ಲೆವೆಲ್ಗೆ BJPಯನ್ನು ಮಕಾಡೆ ಮಲಗಿಸ್ತಾರಲ್ಲ ಯಡಿಯೂರಪ್ಪನವರು, ಅದು ಕೂಡ ಒಂದು ಒಳ್ಳೆಯ ಉದಾಹರಣೆಯಾಗಿತ್ತು. ಅದರಿಂದ BL ಸಂತೋಷ್ ಅವರು ಕೂಡ ಹಿನ್ನಡೆ ಆಯಿತು. ಯಾಕಂದರೆ ತನ್ನ ಆಟವನ್ನು ಆಡಲಿಕ್ಕೆ ಹೋದಂಥ BL ಸಂತೋಷ್ ಅವರು ಮಕಾಡೆ ಮಲಗಿದ್ರು, BJP ಕೂಡ ಮಕಾಡೆ ಮಲಗಿದ್ರು. ಯಾವ ಲೆವೆಲ್ಗೆ ಅಂದರೆ 224 ಕ್ಷೇತ್ರಗಳಲ್ಲಿ ಕೇವಲ 44 ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಮಾತ್ರ BJP ಒಂದು ಸಫಲತೆಯನ್ನು ಕಾಣ್ತು. ಅದಾದ ನಂತರ ಮತ್ತೆ ಹೈಕಮಾಂಡ್ ಗರ್ವಾಯಿತು. ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನು ಕಟ್ಟಿದಂಥ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವ್ರನ್ನ ಕೈ ಬಿಟ್ಟರೆ ನಮ್ಗೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ BL ಸಂತೋಷ್ ಅವರ ಮನವಿಯನ್ನು ತಿರಸ್ಕಾರ ಮಾಡಿ ಮತ್ತೆ ಯಡಿಯೂರಪ್ಪನವ್ರನ್ನ ಪಕ್ಷಕ್ಕೆ ತಂತು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟು 2018ರಲ್ಲಿ 104 ಸೀಟನ್ನು ಗೆದ್ದು ಮತ್ತೆ ಅಧಿಕಾರವನ್ನು ಅನುಭವಿಸಲಿಕ್ಕೆ ಅಥವಾ ಒಂದೊಳ್ಳೆಯ ಪಕ್ಷವಾಗಿ ಹೊರಹೊಮ್ಮಿತು. ಆದರೂ ಕೂಡ ಅವರಿಗೆ ಅಧಿಕಾರ ಸಿಗಲಿಲ್ಲ. ಮೈತ್ರಿ ಪಕ್ಷ ಆಯಿತು, ಕಾಂಗ್ರೆಸ್ ಮತ್ತು JDS ಮೈತ್ರಿ ಪಕ್ಷ ಆಯಿತು. ಅದಾದ ನಂತರ ಒಂದು ವರ್ಷದ 4 ತಿಂಗಳ ಅಂತರದೊಳಗೆ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಆಗ ಕೂಡ ಯಡಿಯೂರಪ್ಪನವರು ಮತ್ತೆ ಇಳಿಸಿದ್ದು ಅದೇ BL ಸಂತೋಷ್ ಅವರ
ತಂತ್ರದಿಂದ ಎನ್ನುವಂಥ ಕಾರಣಕ್ಕಾಗಿ ಬಿ ಎಲ್ ಸಂತೋಷ್ ಅವರ ತಂತ್ರದಿಂದ ಕಾರಣಕ್ಕಾಗಿ ಯಡಿಯೂರಪ್ಪನವರು 2019 ಜುಲೈ 26ಕ್ಕೆ ತನ್ನ ಪದತ್ಯಾಗವನ್ನು ಮಾಡ್ತಾರೆ, ಕಣ್ಣೀರು ಹಾಕ್ತಾರೆ. ಅದನಂತರ ಯಡಿಯೂರಪ್ಪನ ಶಿಷ್ಯನಂತ ಬೊಮ್ಮಾಯಿ ಅವರಿಗೆ ಪಟ್ಟವನ್ನು ಕಟ್ತಾರೆ. ಆದರೆ ಯಡಿಯೂರಪ್ಪನವರಿಗಿದ್ದಂಥ ಸಿದ್ಧಾಂತ, ಯಡಿಯೂರಪ್ಪನವರಿಗಿದ್ದಂಥ ಮಾಸ್ ಲೀಡರ್ಶಿಪ್ ಎಲ್ಲವೂ ಕೂಡ ಮಕಾಡೆಮಲ್ಲಿಗೆ 2023ರಲ್ಲಿ ಮತ್ತೆ 69 ಸೀಟನ್ನು ಗೆಲ್ಲುವಲ್ಲಿ ಮಾತ್ರ ಯಶಸ್ಸನ್ನು ಕಾಣ್ತಾರೆ. ಹೀಗಾಗಿ ಮತ್ತೆ ಬಿ ಎಲ್ ಸಂತೋಷ್ ಅವರಿಗೆ ಹಿನ್ನಡೆಯಾಗುತ್ತೆ. ಆದರೆ ಅದರಿಂದ ಮತ್ತೆ ಮನಗಂಡಂಥ ಹೈಕಮಾಂಡ್ ಮತ್ತೆ ಯಡಿಯೂರಪ್ಪನವರ ಪುತ್ರರಾದಂಥ ವಿಜೇಂದ್ರ ಅವರಿಗೆ ಪಟ್ಟವನ್ನು ಕಟ್ಟುತ್ತೆ. ಯಾಕಂದರೆ ಯಡಿಯೂರಪ್ಪನವ್ರದ್ದು BJPಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಯಡಿಯೂರಪ್ಪನವ್ರನ್ನ ಮಗನನ್ನು ಬಿಟ್ಟು ಮತ್ತೆ ಯಾರಿಗಾದ್ರೂ ಅಧಿಕಾರ ತಂದು ಕೊಡಿಸಿ, ಅದು ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಆಗಿರಬೇಕು, ಯಾವುದಾದ್ರೂ ಒಂದು ಸ್ಥಾನದಲ್ಲಿ ಯಡಿಯೂರಪ್ಪನ ಕುಟುಂಬ ಇರಲೇಬೇಕನ್ನುವಂಥ ಕಾರಣಕ್ಕಾಗಿ ಮತ್ತೆ ಯಡಿಯೂರಪ್ಪನ ಮಗನಂತ ಫಸ್ಟ್ ಟೈಮ್ MLA ಆಗಿರುವಂಥ ವಿಜೇಂದ್ರ ಅವ್ರನ್ನ 6-7 ತಿಂಗಳ ಗ್ಯಾಪ್ ನಂತರ 2023 ನವೆಂಬರ್ ವೇಳೆಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸುತ್ತೆ. ಆಗ ಮತ್ತೆ ಪಾರ್ಲಿಮೆಂಟ್ ಚುನಾವಣೆ ಅಂದರೆ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 19 ಸೀಟನ್ನು ಗೆಲ್ಲಿಸ್ಕೊಂಡು ಬರುವಲ್ಲಿ, ಅಂದರೆ ಆಗ ಹೇಗಿರ್ತಾನೆ 2023ರಲ್ಲಿ ರಾಜ್ಯವನ್ನು ಗೆದ್ದಂಥ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡುತ್ತೆ. ಅದ್ಭುತವಾಗಿ ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡುತ್ತೆ. ಹೋದಲ್ಲಿ ಬಂದಲ್ಲಿ 2024ರಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ, ನೀವೇನಾದರೂ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ 2024ರಲ್ಲಿ ಒಂದು 20ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಗ್ಯಾರಂಟಿ ಸಿಗಲ್ಲ, ಅಕ್ಕಿ ಫ್ರೀ ಸಿಗಲ್ಲ, 2,000 ರೂಪಾಯಿ ಸಿಗಲ್ಲ, ಉಚಿತವಾಗಿ ಪ್ರಯಾಣ ಮಾಡಲಿಕ್ಕಾಗಲ್ಲ, ಎಲ್ಲವೂ ಅನ್ನತ್ತೆ. ಅದರಿಂದ ಎಲ್ಲವೂ ಕೂಡ ಕಾಂಗ್ರೆಸ್ ಗೆದ್ದುಬಿಡುತ್ತೆ, 20ಕ್ಕೂ ಹೆಚ್ಚು ಸೀಟ್ ಗೆದ್ದುಬಿಡುತ್ತೆ, 25 ರೀಚ್ ಆಗ್ಬೋದು. ಇನ್ನು 3 ಮತ್ತು 4 ಸೀಟಲ್ಲಿ ಮಾತ್ರ BJP ಗೆಲ್ಲುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದ್ರೂ ಕೂಡ ಯಡಿಯೂರಪ್ಪನವರ ತಂತ್ರ, ಹೈಕಮಾಂಡ್ ಆಶೀರ್ವಾದ ಮತ್ತು ಮೋದಿಯ ಒಂದು ಫೇಸ್ನಿಂದ 19 ಸೀಟನ್ನು ಗೆಲ್ಲುವಲ್ಲಿ BJP ಯಶಸ್ಸನ್ನು ಕಾಣುತ್ತೆ. ಮತ್ತು ಅದು ಒಂದು ಲೆಕ್ಕಕ್ಕೆ ಯಡಿಯೂರಪ್ಪನವರ ಕುಟುಂಬಕ್ಕೆ ಒಂದು ಜಯ ಸಿಕ್ಕಂತಾಗತ್ತೆ. ಆ ಲೆವೆಲಿಗೆ ಮತ್ತೆ ಬಿ ಎಲ್ ಸಂತೋಷ್ ಅವರ ಲೆಕ್ಕಾಚಾರ ಮಕ್ಕಡೆ ಮಲಗತ್ತೆ. ಆದರೂ ಕೂಡ ಬಿ ಎಲ್ ಸಂತೋಷ್ ಅವರು ಹಠಬಿಡಲ್ಲ. ವಿಜೇಂದ್ರ ಅವ್ರನ್ನ ಮತ್ತು ಆ ಪಕ್ಷ ಒಂದೇ ಕುಟುಂಬಕ್ಕೆ ಸೀಮಿತವಾಗಿರಬಾರ್ದು ಎನ್ನುವಂಥ ಒಂದು ದೃಷ್ಟಿಕೋನದಿಂದ ಮತ್ತೆ ವಿಜೇಂದ್ರ ಅವರನ್ನ ಬದಲಾವಣೆ ಮನಸ್ಸು ಮಾಡ್ತಾರೆ. ಆ ಸೀಟಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ತಂದು ಕೂರ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆ ರಿಪೋರ್ಟ್ ಕೂಡ ಇದೀಗ ಹೈಕಮಾಂಡ್ ಮುಂದೆ. ಆದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಈ ಲಿಸ್ಟ್ ಪೆಂಡಿಂಗ್ ಅಲ್ಲಿದ್ದು ಆ ಸ್ಥಾನದಲ್ಲಿ ಇದೀಗ ವಿಜೇಂದ್ರ ಅವರಿಗೆ ಮುಂದುವರಿತಾರೆ. 2028 ತನಕ ವಿಜೇಂದ್ರ ಅವರು ಮುಂದುವರಿತಾರೆ ಅಂತ ಒಂದು ಸಲಹೆಯನ್ನು ಕೊಟ್ಟು ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಆಶೀರ್ವಾದ ಪಡ್ಕೊಂಡು ಅವರಿಗೆ ಸನ್ಮಾನ ಮಾಡಿ ಇದೀಗ ನಿತಿನ್ ನಬೀನ್ ಅವರು ಹೈಕಮಾಂಡ್ ತಲುಪಿದ್ದಾರೆ, ಡೆಲ್ಲಿ ತಲುಪಿದ್ದಾರೆ. ಮುಂದಿನ ದಿನಗಳಲ್ಲಿ ವಿಪಕ್ಷ ಸ್ಥಾನ ಬದಲಾವಣೆ ಆಗುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತು ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.